ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತಾ ಇರೋದು ESIದು ಡಿಸ್ಪೆನ್ಸರಿ ಯಾವ ರೀತಿ ನಾವು ಚೇಂಜ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ನಾವು ಮುಂಚೆಲ್ಲ ಏನು ಮಾಡ್ತಿದ್ವಿ ಅಂದ್ರೆ, ಸೊ ಈಗ ನಾವು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನನ್ನ ಫ್ರೆಂಡ್ ಬಂದ್ಬಿಟ್ಟು ಒಂದು ESIದು ಡಿಸ್ಪೆನ್ಸರಿ ಬಂದ್ಬಿಟ್ಟು ಒಂದು ವಿಲ್ಸನ್ ಗಾರ್ಡನ್ ಇತ್ತು. ಸೊ ಅದು ಅವನಿಗೆ ರಾಜಾಜಿನಗರ ಅವನಿಗೆ ನಿಯರ್ ಆಗುತ್ತೆ ಆ ಲೊಕೇಶನ್ಗೆ ಬಂದ್ಬಿಟ್ಟು. ಸೊ ಅದನ್ನ ಚೇಂಜ್ ಮಾಡ್ಕೊಳ್ಬೇಕಂತ ಇದ್ರೆ ಅವನೇನ್ ಮಾಡ್ಬೇಕಿತ್ತು ಮುಂಚೆ, ಸೊ ಅವರ ಒಂದು ಕಂಪನಿಯ HR ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಫಾರಮ್ಸ್ ಎಲ್ಲ ಫಿಲ್ ಮಾಡಿ ಡಾಕ್ಯುಮೆಂಟ್ ಸಮೇತ ಸೊ ESIಗೆ ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಿ ಚೇಂಜ್ ಮಾಡಿಸ್ಕೊಳ್ಬೇಕಿತ್ತು. ಸೊ ಅಂದ್ರೆ ಟ್ರಾವೆಲಿಂಗ್ ಎಲ್ಲ ಮಾಡಬೇಕಿತ್ತು, ಆ ಕಡೆ ಈ ಕಡೆ ಓಡಾಡಬೇಕಿತ್ತು. ಸೊ ಆದ್ರೆ ಈಗ ಆ ಥರ ನೀವು ಹೋಗ್ಬಿಟ್ಟು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇಲ್ಲೊಂದು ಡೆಸ್ಕ್ಟಾಪ್ ಅಲ್ಲಿ ನೀವೊಂದು ESI ಡಿಸ್ಪೆನ್ಸರಿನ ಚೇಂಜ್ ಮಾಡ್ಕೊಳ್ಬಹುದು. ಸೊ ಕೇವಲ 5 ನಿಮಿಷಗಳಲ್ಲಿ ನೀವು ಚೇಂಜ್ ಮಾಡ್ಕೊಳ್ಬಹುದು. ಸೊ ಇದನ್ನ ನೀವು ಚೇಂಜ್ ಮಾಡ್ಕೊಂಡು ಒಂದು ವಿತಿನ್ ವೀಕ್ ಅಥವಾ 10 ಡೇಸ್ ಒಳಗಡೆ ನಿಮಗೆ ಡಿಸ್ಪೆನ್ಸರಿ ಕೂಡ ಚೇಂಜ್ ಆಗುತ್ತೆ. ಸೊ ಅದನ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಸೊ ಯಾರೆಲ್ಲ ESI ಬೆನಿಫಿಟ್ ತಗೊಳ್ತಾ ಇದ್ದಾರೆ, ಸೊ ಅವ್ರಿಗೆ ಇವಾಗ ನಿಯರೆಸ್ಟ್ ನಿಮಗೆ ಡಿಸ್ಪೆನ್ಸರಿ ಬೇಕು ಅಂತ ಇದ್ರೆ ಸೊ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಯಾಕಂದ್ರೆ ಇದು ಸ್ಟೆಪ್ ಬೈ ಸ್ಟೆಪ್ ನೀವು ಕಂಪ್ಲೀಟ್ ಮಾಡಿದ್ರ ಅಂದ್ರೆ ಸೊ ವಿತಿನ್ ಎ ವೀಕ್ ಚೇಂಜ್ ಆಗುತ್ತೆ. ನಿಮಗೆ ಏನೇ ಒಂದು ನಾಳೆ ದಿನ ಸೊ ಹೆಲ್ತ್ ಇಶ್ಯೂಸ್ ಇದ್ದಾಗ ನೀವು ಹತ್ರದಲ್ಲೇ ಇದ್ದಾಗ ನೀವು ಬೇಗ ಹೋಗಿ ತೋರಿಸ್ಕೊಳ್ಬೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇದಾಗಿ ನಿಮ್ಮ ಒಂದು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಸೊ ನೀವು ಏನಾದ್ರು ಮೊಬೈಲ್ನಲ್ಲಿ ಏನಾದ್ರು ಓಪನ್ ಮಾಡ್ತಾ ಇದ್ದೀರಾ ಅಂದ್ರೆ, ಸೊ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ. ರೈಟ್ ಸೈಡಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಡೆಸ್ಕ್ಟಾಪ್ ಮೇಲೆ ರೈಟ್ ಮಾರ್ಕ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಲ್ಲಿ ಡೈರೆಕ್ಟ್ ಆಗಿ ನೀವು ಓಪನ್ ಆಗುತ್ತೆ. ಇದೇ ರೀತಿನೇ ಬರುತ್ತೆ. ಬನ್ನಿ ಒನ್ ಬೈ ತಿರ್ಸಿ ಗೂಗಲ್ ಕ್ರೋಮ್ನ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಗೂಗಲ್ ಕ್ರೋಮ್ ಅಲ್ಲಿ ESIC ಅಂತ ಟೈಪ್ ಮಾಡಿ, ESIC ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಸೊ ಈ ರೀತಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ನೋಡಿ. ಇದರಲ್ಲಿ ಇನ್ಸಿರ್ಡ್ ಪರ್ಸನ್ ಎಂಪ್ಲಾಯರ್ ಲಾಗಿನ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ 2 ಆಪ್ಷನ್ ತೋರಿಸ್ತಾ ಇದೆ. ಸೊ ಇನ್ಸಿರ್ಡ್ ಪರ್ಸನ್ ಎಂಪ್ಲಾಯರ್ ಲಾಗಿನ್ ಅಂತ. ಇದರಲ್ಲಿ ನೀವು ಇನ್ಸಿರ್ಡ್ ಪರ್ಸನ್ ಲಾಗಿನ್ ಮೇಲೆ ಕೊಡಿ. ಸೊ ಇದು ಹಿಂದಿಯಲ್ಲಿ ಇರುತ್ತೆ. ನೀವು ಯಾವುದೇ ಟೈಮಲ್ಲಾದ್ರೂ ಇದನ್ನ ಓಪನ್ ಮಾಡಿದ್ರು ಕೂಡ ಹಿಂದಿಯಲ್ಲಿ ವಿಸಿಬಲ್ ಆಗುತ್ತೆ. ಇಲ್ಲಿ ಲ್ಯಾಂಗ್ವೇಜಸ್ ಇದೆ ನೋಡಿ. ಇಂಗ್ಲಿಷ್ ಇರೋದನ್ನ ನೀವು ಇಲ್ಲಿ ಕನ್ನಡ ಅಥವಾ ನಿಮ್ಗೆ ಯಾವುದು ಸೂಟೇಬಲ್ ಲ್ಯಾಂಗ್ವೇಜ್ ಆಗುತ್ತೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಗೆ ಎಲ್ರಿಗೂ ಈಸಿ ಆಗಿದೆ ಅಂತ. ಸೊ ನೋಡಿ, ಈಗ ನಾನು ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ನ ಕೇಳುತ್ತೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಕ್ಯಾಪ್ಷನ್ ಕೂಡ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಯೂಸರ್ ನೇಮ್ ಬಂದ್ಬಿಟ್ಟು ನಿಮ್ದು ESI ನಂಬರ್ ಏನಿರುತ್ತೆ ಅದನ್ನ ನೀವು ಟೈಪ್ ಮಾಡಬೇಕು. ಸೊ ಇದರಲ್ಲಿ ನೀವು ಇದರಲ್ಲಿ ಫಸ್ಟ್ ಟೈಮ್ ಲಾಗಿನ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸೈನ್ ಅಪ್ ಅಂತ ಇದೆ ನೋಡಿ. ಈ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಸೊ ನಿಮಗೋಸ್ಕರ ನಾನು ಮತ್ತೆ ಅಗೇನ್ ಸೈನ್ ಅಪ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ. ಪೋರ್ಟಲ್ ಓಪನ್ ಆಗಿದೆ. ಸೊ ನೀವು ಸೈನ್ ಅಪ್ ಮಾಡ್ಕೊಳ್ತೀರಾ. ಮೊದಲದಾಗಿ ನಿಮ್ಮದು ಸೊ ಇನ್ಸೂರೆನ್ಸ್ ನಂಬರ್ನ ಟೈಪ್ ಮಾಡಿ. ನಿಮ್ಮ ಒಂದು ಇನ್ಸೂರೆನ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಸ್ಯಾಲರಿ ಸ್ಲಿಪ್ ಅಲ್ಲಿ ಇರುತ್ತೆ. ಸೊ ನಿಮ್ಮ ಕಂಪನಿಯಲ್ಲಿ ಏನೋ ಎವ್ರಿ ಮಂತ್ ನಿಮಗೆ ಪೇಮೆಂಟ್ ಆಗುತ್ತೆ, ಒಂದು ಪೇ ಸ್ಲಿಪ್ ಅಂತ ಇರುತ್ತೆ. ಸೊ ಅದರಲ್ಲಿ ಇರುತ್ತೆ ESI ನಂಬರ್ ಅಂತ. ಸೊ ಅದ್ರದ್ದು ಬಂದ್ಬಿಟ್ಟು ಇದನ್ನ ಟೈಪ್ ಮಾಡಿ, ಇನ್ಸೂರೆನ್ಸ್ ನಂಬರು. ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಡೇಟ್ ಆಫ್ ಬರ್ತ್ನ ಟೈಪ್ ಮಾಡ್ತಾ ಇದ್ದೀನಿ. ನಾನು ಮೊಬೈಲ್ ನಂಬರ್ ಟೈಪ್ ಮಾಡ್ತೀನಿ. ಸೊ ಇಲ್ಲಿ ಇರ್ತಕ್ಕಂಥ ಕ್ಯಾಪ್ಷನ್ ಟೈಪ್ ಮಾಡೋಣ. ನೆಕ್ಸ್ಟ್ ಇದ್ರ ಮೇಲೆ ಸೈನ್ ಅಪ್ ಮಾಡ್ಕೊಳ್ಳೋಣ. ಸೊ ನೀವು ಸೈನ್ ಅಪ್ ನ ಕೊಟ್ಟ ಮೇಲೆ ಸೊ ಇಲ್ಲಿ ಪಾಸ್ವರ್ಡ್ನ ಕೇಳುತ್ತೆ. ಸೊ ನಂದು ಆಲ್ರೆಡಿ ನಾನು ಸೈನ್ ಅಪ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಆಲ್ರೆಡಿ ಯೂಸರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ತೋರಿಸ್ತಾ ಇದೆ. ಲಾಗಿನ್ಗೆ ನಮಗೆ ಡೈರೆಕ್ಟ್ ಶೋ ಆಗ್ತಾ ಇದೆ. ಸೊ ನಿಮ್ಮದು ಇನ್ನು ಲಾಗಿನ್ ಆಗಿಲ್ಲ ಅಂದರೆ ಇನ್ಸೂರೆನ್ಸ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಕ್ಯಾಪ್ಚ್ ಹಾಕಿ ಡೈರೆಕ್ಟ್ ಕೊಡಿ. ಸೊ ಆಗ ನಿಮಗೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಕನ್ಫರ್ಮ್ ಪಾಸ್ವರ್ಡ್ನ ಕೊಟ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಸೊ ನಾನೀಗ ಡೈರೆಕ್ಟ್ ಲಾಗಿನ್ಗೆ ಹೋಗ್ತೀನಿ. ಇನ್ಸಿರ್ಡ್ ಪರ್ಸನ್ ಅಂತ ಏನಿದೆ ಇದರಲ್ಲಿ ನಿಮ್ಮ ಯೂಸರ್ ನೇಮ್ ಅಂದ್ರೆ ನಿಮ್ದು ಇನ್ಸೂರೆನ್ಸ್ ನಂಬರ್ ಇದೆಯಲ್ಲ, ESI ನಂಬರು, ಅದನ್ನ ಇಲ್ಲಿ ಎಂಟರ್ ಮಾಡಿ. ಸೊ ಪಾಸ್ವರ್ಡು
ಎಂಟರ್ ಮಾಡಿ. ಹಾಗೆ ಇಲ್ಲಿ ಇರ್ತಕ್ಕಂಥ ಕ್ಯಾಪ್ಚನ್ ಕೂಡ ಎಂಟರ್ ಮಾಡಿ. ಪೋರ್ಟಲ್ ಓಪನ್ ಆಗಿದೆ ನೋಡಿ, ಇಲ್ಲಿ ಕ್ಲೋಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಪೋರ್ಟಲ್ ಓಪನ್ ಆಗಿದೆ ನೋಡಿ, ಇಲ್ಲಿ ನಿಮ್ಮ ಡೀಟೇಲ್ಸ್ ಶೋ ಆಗ್ತಾ ಇದೆ, ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ಅಕೌಂಟ್ ನಂಬರ್ ಆಗಿ ನಿಮ್ಮ ಇನ್ಸೂರೆನ್ಸ್ ನಂಬರ್ ಎಲ್ಲ. ಸೊ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಇನ್ಸೂರ್ಡ್ ಪರ್ಸನ್ ಅಂತ ಇದೆ ನೋಡಿ, ಅದ್ರಲ್ಲಿ ಕೆಳಗಡೆ ಅಪ್ಡೇಟ್ ಪರ್ಟಿಕ್ಯುಲರ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇದರಲ್ಲಿ ನೋಡ್ಬೋದು, ಅಲ್ಲಿ ಪರ್ಸನಲ್ ಡೀಟೇಲ್ಸ್, ಡಿಸ್ಪೆನ್ಸರಿ ಡೀಟೇಲ್ಸ್, ಅಡ್ರೆಸ್ ಡೀಟೇಲ್ಸ್, ನಾಮಿನಿ ಡೀಟೇಲ್ಸ್, ಫ್ಯಾಮಿಲಿ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ನೀವು ಯಾವುದೇ ಆಗಿರ್ಬೋದು ಚೇಂಜಸ್ನ ಮಾಡ್ಕೊಳ್ತೀರ, ಚೇಂಜಸ್ನ ಮಾಡ್ಕೊಳ್ಬೋದು, ಆ್ಯಡ್ ಮಾಡ್ತೀರ ಅಂದ್ರೆ ಆ್ಯಡ್ ಮಾಡ್ಬೋದು. ಸೊ ನಾನೀಗ ಡಿಸ್ಪೆನ್ಸರಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪಾಪಪ್ ಬ್ಲಾಕ್ಡ್ ಅಂತ ಬರುತ್ತೆ, ರೆಗ್ಯುಲರ್ ಆಗಿ ನೀವು ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ದೀರಾ ಅಂದ್ರೆ ರೈಟ್ ಸೈಡ್ ಅಲ್ಲಿ. ಸೊ ಅದನ್ನ ಪಾಪಪ್ ಬ್ಲಾಕ್ನ ಶೋ ಕೊಡಿ, ಆಗ ನಿಮಗೆ ಈ ತರ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ. ಇದನ್ನ ಮ್ಯಾಕ್ಸಿಮೈಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ನೋಡ್ಬೋದು, ಇಲ್ಲಿ 2 ಕಾಲಮ್ ಇದೆ. ಈ ಮೇಲ್ಗಡೆ ಇರೋದು ಬಂದ್ಬಿಟ್ಟು ನೀವೇನು ಎಂಪ್ಲಾಯ್ ಆಗಿರ್ತೀರ ಕಂಪ್ನಿಗೆ ನಿಮ್ದಾಗಿರುತ್ತೆ, ಕೆಳಗಡೆ ಇರೋದು ನಿಮ್ಮ ಫ್ಯಾಮಿಲಿ ಆಗಿರುತ್ತೆ. ಈಗ ನೀವು ನೋಡ್ಬೋದು. ಸೊ ನನ್ನ ಒಂದು ESI ಡೀಟೇಲ್ಸ್ ಬಂದ್ಬಿಟ್ಟು ಡಿಸ್ಪೆನ್ಸರಿ ಬಂದ್ಬಿಟ್ಟು ನಂದು ಕರ್ನಾಟಕ ಸ್ಟೇಟ್ ಅಲ್ಲಿ ಬೆಂಗಳೂರು ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ರಾಜಾಜಿನಗರ್ ಇದೆ. ಸೊ ನಿಮ್ಗೆ ಇದೇನು ನಿಮ್ದು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ಬೆಂಗಳೂರು ಇದೆ, ಬೆಂಗಳೂರು, ಇಲ್ಲ ನೀವು ಬೇರೆ ಡಿಸ್ಟಿಕ್ ಯಾವ್ದಾರು ಇತ್ತು ಅಂದ್ರೆ ಬೇರೆನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇರೆ ಯಾವ್ದಾದ್ರು ಜಿಲ್ಲೆ ಇತ್ತು ಅಂದ್ರೆ. ಸೊ ಅದೇ ರೀತಿ ನಿಮ್ಗೆ ನಿಮ್ಮ ಏರಿಯಾ ಯಾವ್ದು ನಿಯರ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ನಿಯರ್ ಬಂದ್ಬಿಟ್ಟು ರಾಜಾಜಿನಗರ್ ಇದೆ, ರಾಜಾಜಿನಗರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು KR ಪುರಂ ಆಗಿರ್ಬೋದು, ವಿಲ್ಸನ್ ಗಾರ್ಡನ್, ರಾಜಾಜಿನಗರ್, ಹಲವಾರು ಅಡ್ರೆಸ್ ಇದೆ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಏರಿಯಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನಿಮ್ಮ ಫ್ಯಾಮಿಲಿದು, ಸೊ ನೀವು ಫ್ಯಾಮಿಲಿನೂ ಕೂಡ ಅಷ್ಟೇ, ನಿಮ್ಗೆ ಯಾವ್ದು ಲೊಕೇಶನ್ ಬೇಕೋ ಆ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಸೊ ನಿಮ್ದೇನಾದ್ರೂ ಇವಾಗ ಬೆಳಗಾವಿ ಆ ಕಡೆ ಉತ್ತರ ಕರ್ನಾಟಕ ಅಂದ್ರೆ ಬೆಂಗಳೂರಿಗಿಂತ ಜಾಸ್ತಿ ದೂರ ಇರೋರಾಗಿದ್ರೆ, ಸೊ ಇದರಲ್ಲಿ ನೀವು ಬೆಂಗಳೂರನ್ನ ಬಿಟ್ಟು ಬೇರೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ದು ಯಾವ್ದು ಈಗ ಬೆಳಗಾಂ ಅನ್ಕೊಳ್ಳಿ, ಅಂದ್ರೆ ಬೆಂಗಳೂರಿಗಿಂತ ತುಂಬಾನೇ ದೂರ ಇದೆ ಲೊಕೇಶನ್. ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಲ್ಲಿ ನೋಡಿ ಗೋಕಾಕ್ ತೋರಿಸ್ತಾ ಇದೆ. ಅದೇ ರೀತಿ ಸೊ ಕೊಂಡೂರು, ಈ ತರ ನಿಮ್ಗೆ ಯಾವ್ದು ಬೇಕಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಅದೆಲ್ಲ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ, ಇಲ್ಲಿ ದಿಸ್ ಇಸ್ ಸರ್ಟಿಫೈಡ್ ದಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅಪ್ಡೇಟ್ ನ ಕೊಟ್ರೆ ಸೊ ಅದು ಅಪ್ಡೇಟ್ ಆಗುತ್ತೆ. ಇದು ಅಪ್ಡೇಟ್ ಆಗೋದಕ್ಕೆ 1 ವಾರ ಅಥವಾ ಒಂದು 10 days 15 days ವರೆಗೂ ಟೈಮ್ ತಗೊಳುತ್ತೆ. ಸೊ ಇದನ್ನ ನೀವು ಎಲ್ಲಿ ಚೆಕ್ ಮಾಡ್ಕೊಳ್ಬೋದು ಅಪ್ಡೇಟ್ ಆಗಿದೆಯಾ ಇಲ್ಲ ಅಂತ ಹೇಳಿದ್ರೆ, ಸೊ ಹೋಮ್ ಪೇಜ್ಗೆ ಬನ್ನಿ. ಸೊ ಇಲ್ಲಿ ನೋಡ್ಬೋದು ನೋಟಿಫಿಕೇಶನ್ ಆಫ್ ಸ್ಟೇಟಸ್ ರಿಕ್ವೆಸ್ಟ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ IP ಪರ್ಟಿಕ್ಯುಲರ್ ಚೇಂಜ್ ಸ್ಟೇಟಸ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವೇನೀಗ ಅಪ್ಡೇಟ್ ಮಾಡಿದ್ದೀರಾ, ಡಿಸ್ಪೆನ್ಸರಿ ಚೇಂಜ್ ಮಾಡಿದ್ದೀರಾ ಅಥವಾ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಏನಾದ್ರು ಚೇಂಜ್ ಮಾಡಿದ್ದೀರಾ ಅಂದ್ರೆ ಸೊ ಇಲ್ಲಿ ವಿಸಿಬಲ್ ಆಗುತ್ತೆ. ಸೊ ನೀವು ಯಾವ್ದೇದೆಲ್ಲ ಅಪ್ರೂವ್ಡ್ ಆಗಿರುತ್ತೆ, ಯಾವ್ದೇದೆಲ್ಲ ರಿಜೆಕ್ಟ್ ಆಗಿದೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಸೊ ಇದೀಗ ನೀವು ನೋಡ್ಬೋದು, ಇಲ್ಲಿ ವಿಸಿಬಲ್ ಆಗ್ತಾ ಇದೆ. ಅಂದ್ರೆ ನೀವೇನು ಅಪ್ಡೇಟ್ ಮಾಡಿದ್ದೀರಾ ಅಂದ್ರೆ ಚೇಂಜಸ್ ನ ಮಾಡಿದ್ದೀರಾ ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಆಗಿರ್ಬೋದು, ಇಲ್ಲ ನಿಮ್ಮ ಡಿಸ್ಪೆನ್ಸರಿ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಸೊ ಅದು ಅಪ್ರೂವ್ಡ್ ಆಗಿದ್ರೆ ಅಪ್ರೂವ್ಡ್ ಅಂತ ಇರುತ್ತೆ, ಸೊ ಇಲ್ಲಿ ರಿಜೆಕ್ಟೆಡ್ ಅಂತ ಇರುತ್ತೆ. ಸೊ ಇದು ನೀವು ಏನು ಅಪ್ಲೈ ಮಾಡಿದ್ದೀರಾ ವಿತಿನ್ 4 days 5 days ಒಳಗಡೆ ಪೆಂಡಿಂಗ್ ವಿತ್ ಎಂಪ್ಲಾಯರ್ ಅಂತ ಬರುತ್ತೆ. ಅದಾದ್ಮೇಲೆ ಪೆಂಡಿಂಗ್ ವಿತ್ BO ಅಂತ ಬರುತ್ತೆ. ಅದಾದ್ಮೇಲೆ ಅಪ್ರೂವ್ಡ್ ಅಂತ ಬರುತ್ತೆ. ಅವಾಗ ನಿಮಗೆ ಡೈರೆಕ್ಟ್ ಆಗಿ ಚೇಂಜಸ್ ನ ಆಗಿರುತ್ತೆ. ಸೊ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಬೋದು ಈ ನೋಟಿಫಿಕೇಶನ್ ಸ್ಟೇಟಸ್ ಆಫ್ ರಿಕ್ವೆಸ್ಟ್ ಅಲ್ಲಿ. ಇಷ್ಟೊತ್ತು ನಾನೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ಇದು ಡಿಸ್ಪೆನ್ಸರಿನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ, ಸೊ ಯಾರೆಲ್ಲ ಎಂಪ್ಲಾಯೀಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಅಂದ್ರೆ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿದು ಸೊ ಡೀಟೇಲ್ಸ್ನ ಯಾವ ರೀತಿ ಆ್ಯಡ್ ಮಾಡೋದು ಅಥವಾ ಏನಾದ್ರು ಚೇಂಜಸ್ ಇದ್ರೆ ಚೇಂಜಸ್ನ ಮಾಡೋದು, ಇಲ್ಲ ನಿಮ್ಮ ಹಸ್ಬೆಂಡ್ ವೈಫ್ ಏನು ನೀವು ನಾಮಿನಿ ಕೊಟ್ಟಿರ್ತೀರಾ ಸೊ ಅದೆಲ್ಲ ಯಾವ ರೀತಿ ಅಪ್ಡೇಟ್ನ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಏನಾದರೂ ಈ ಒಂದು ವಿಡಿಯೋದಲ್ಲಿ ಡೌಟ್ ಇತ್ತು ಅಂದರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ಆ ವಿಡಿಯೋಗೆ ಉತ್ತರ ನೀಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.